Hello students, welcome to our YouTube channel. Today we are going to discuss about problems on pair of linear equations. Pair of linear equation chapter very important chapter ಆಗಿರುತ್ತೆ. ಇದರಲ್ಲಿ ಟೋಟಲಿ 8 ಮಾರ್ಕ್ಸ್ ಬರುತ್ತೆ. ಟೋಟಲಿ 8 ಮಾರ್ಕ್ಸ್ ಬರುತ್ತೆ. ಒನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಶಾರ್ಟ್ ಆನ್ಸರ್ ಕ್ವಶನ್, ಇನ್ನೊಂದು ಶಾರ್ಟ್ ಆನ್ಸರ್ ಕ್ವಶನ್ 2 ಮಾರ್ಕ್ಸ್ಗೆ 4 ಮಾರ್ಕ್ಸ್ ಕ್ವಶನ್ಸ್ ಬರ್ತದೆ. ಟೋಟಲಿ 8 ಮಾರ್ಕ್ಸ್ ಇರೋದ್ರಿಂದ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಚಾಪ್ಟರ್. 10% ಬರುತ್ತೆ. ಔಟ್ ಆಫ್ 80 ಮಾರ್ಕ್ಸಲ್ಲಿ 10% 8 ಮಾರ್ಕ್ಸ್ ಇದರಲ್ಲೇ ಬರುತ್ತೆ. ಪೇರ್ ಆಫ್ ಲಿನಿಯರ್ ಇಕ್ವೇಷನಿಂದ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಕ್ವಶನ್ ನೋಡಿ, ಕ್ವಶನ್ ಬಂದು if the pair of linear equations a1x plus b1y plus c1 equals to 0 and a2x plus b2y plus c2 is equal to 0 have unique solution, then correct relation among the following is ಅಂತ ಕೇಳಿದ್ದಾರೆ. ಇಲ್ಲಿ 2 ಇಕ್ವೇಷನ್ಸ್ ಬರುತ್ತೆ. ಪೇರ್ ಅಂದರೆ ಟೂ ಇಕ್ವೇಷನ್ಸ್ ಬರುತ್ತೆ. ಆ ಇಕ್ವೇಷನ್ಸ್ ಬಂದಾಗ ಯುನಿಕ್ ಸೊಲ್ಯೂಷನ್ ಬಂದರೆ ಅವೆರಡು ಇಕ್ವೇಷನ್ನಿಂದ ಲೈನ್ಸಿಂದ ಯುನಿಕ್ ಸೊಲ್ಯೂಷನ್ ಬಂತು ಅಂದರೆ ಯಾವ ರಿಲೇಷನ್ನು ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಟೂ ಪೇರ್ ಆಫ್ ಲೈನ್ಸ್ ಇಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಇಂಟರ್ಸೆಕ್ಟಿಂಗ್ ಬರುತ್ತೆ, ಒಂದು ಪ್ಯಾರಲಲ್ ಬರುತ್ತೆ, ಒಂದು ಕೋಇನ್ಸಿಡೆಂಟ್ ಲೈನ್ಸ್ ಬರುತ್ತೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತಂದರೆ ಟೂ ಆರ್ ಮೋರ್ ಲೈನ್ ಇಂಟರ್ಸೆಕ್ಟ್ ಅಟ್ ಯುನಿಕ್ ಸ್ಪೆಸಿಫಿಕ್ ಪಾಯಿಂಟ್ ಆರ್ ಯುನಿಕ್ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ. ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ಅಂದರೆ ಇಂಟರ್ಸೆಕ್ಟ್ ಆಗೋದೇ ಇಲ್ಲ ಲೈನ್ಸ್. ಕೋಇನ್ಸಿಡೆಂಟ್ ಅಂತಂದರೆ ಎಕ್ಸಾಕ್ಟ್ಲಿ ಕೋಯಿನ್ಸೈಡ್ಸ್, ಒಂದು ಲೈನ್ ಎಕ್ಸಾಕ್ಟ್ಲಿ ಕೋಯಿನ್ಸೈಡ್ಸ್ ಆನ್ ದ ಅನದರ್ ಲೈನ್. ಈ ಥರ ತ್ರೀ ಟೈಪ್ಸ್ ಲೈನ್ಸ್ ಬರುತ್ತೆ. ಓಕೆ, ಇದರಲ್ಲಿ ಯುನಿಕ್ ಸೊಲ್ಯೂಷನ್ ಬರೋದು ರಿಲೇಷನನ್ನು ಬರೀಬೇಕು. ಯುನಿಕ್ ಸೊಲ್ಯೂಷನ್ ನೋಡಿ, ಇಂಟರ್ಸೆಕ್ಟಿಂಗ್ ಲೈನ್ಸಲ್ಲಿ ಯುನಿಕ್ ಸೊಲ್ಯೂಷನ್ಸ್ ಬರುತ್ತೆ. ನೋಡಿ ಈ ಥರ ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ. 2 ಲೈನ್ಸ್ ಇಂಟರ್ಸೆಕ್ಟ್ ಆಗಿದೆ, ಒಂದು ಕಾಮನ್ ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ. ಅದು ಯುನಿಕ್ ಸೊಲ್ಯೂಷನ್ ಬರುತ್ತೆ. ಸಿಂಗಲ್ ಸೊಲ್ಯೂಷನ್ ಆರ್ ಯುನಿಕ್ ಸೊಲ್ಯೂಷನ್ ಬರುತ್ತೆ. ಇದರಲ್ಲಿ ಯಾವ ರಿಲೇಷನ್ ಕರೆಕ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್ ನೋಡಿ. ಇದರಲ್ಲಿ ಫಸ್ಟ್ ಒನ್ a1 by a2 equals to b1 b2. ಸೆಕೆಂಡ್ ಒನ್ a1 by a2 equals to b1 by c2 equals to c1 by c2. Third one a1 by a2 not equal to b1 by b2. Next a1 by a2 equals to b1 by b2 not equal to c1 by c2 ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಇಂಟರ್ಸೆಕ್ಟಿಂಗ್ ಲೈನ್ಸ್ಗೆ ಯಾವಾಗಲೂ ನೋಡಿ a1 by a2 ನಾಟ್ ಈಕ್ವಲ್ ಟು b1 by b2 ಅಂದರೆ ಈಕ್ವಲ್ ಆಗಲ್ಲ. ಈ ರೇಷಿಯೋಸು ಈಕ್ವಲ್ ಆಗೋದಿಲ್ಲ. ಕೋಎಫಿಷಿಯಂಟ್ ರೇಷಿಯೋಸ್ ಇದೆಯಲ್ಲ, ಈಕ್ವಲ್ ಆಗೋದಿಲ್ಲ. ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ರಿಲೇಷನ್ ಆಗುತ್ತೆ, ಕರೆಕ್ಟ್ ರಿಲೇಷನ್ ಆಗುತ್ತೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆ್ಯಂಡ್ ಯುನಿಕ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಹಾಗಾದರೆ ಕೋಇನ್ಸಿಡೆಂಟ್ ರಿಲೇಷನ್ ಹೇಗಿರುತ್ತೆ, ಕೋಇನ್ಸಿಡೆಂಟ್ ಲೈನ್ಸ್ ರಿಲೇಷನ್ಸ್ ಹೇಗಿರುತ್ತೆ, ಪ್ಯಾರಲಲ್ ಲೈನ್ಸ್ ಹೇಗಿರುತ್ತೆ ಅಂತಂದರೆ ನೋಡಿ, ಇಲ್ಲಿ ಪ್ಯಾರಲಲ್ ಬರೋ a1 by a2 ಈಕ್ವಲ್ಸ್ ಟು b1 by b2 ಬಟ್ ನಾಟ್ ಈಕ್ವಲ್ ಟು c1 by c2 ಅಂತ ಬರುತ್ತೆ. ದಿಸ್ ಇಸ್ ಪ್ಯಾರಲಲ್ ಲೈನ್ಸ್. ಇದರಲ್ಲಿ ಸೊಲ್ಯೂಷನ್ಸ್ ಎಷ್ಟಿರುತ್ತಪ್ಪ ಅಂದರೆ ನೋ ಸೊಲ್ಯೂಷನ್. ನೋಡಿ ಈ ಥರ ಇರುತ್ತೆ ಲೈನ್ಸು, ಇಂಟರ್ಸೆಕ್ಟ್ ಆಗೋದಿಲ್ಲ ಅಂತಂದರೆ ಸೊಲ್ಯೂಷನ್ನೇ ಬರೋದಿಲ್ಲ, ಸೊಲ್ಯೂಷನ್ನೇ ಫಾರ್ಮ್ ಆಗೋದಿಲ್ಲ. ಆ ಥರ ಲೈನ್ಸನ್ನು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಅದರ ರಿಲೇಷನ್ ನೋಡಿ a1 by a2 ಈಕ್ವಲ್ಸ್ ಟು b1 by b2 ನಾಟ್ ಈಕ್ವಲ್ ಟು c1 by c2. ದಿಸ್ ಇಸ್ ಪ್ಯಾರಲಲ್ ಲೈನ್ಸ್. ನೆಕ್ಸ್ಟ್ ಒನ್ ಮೋರ್ ಈಸ್ ಕೋಇನ್ಸಿಡೆಂಟ್ ಲೈನ್ಸ್. ಹೇಗಿರುತ್ತೆ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ನೋಡಿ, ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ಇರ್ತದೆ. ನೋಡಿ ಈ ಲೈನ್ ಇದೆಯಲ್ಲ, ಇನ್ನೊಂದು ಲೈನು ಇದೇ ಲೈನ್ ಮೇಲೆ ಇರುತ್ತೆ. ಈ ಥರ
ಅದು ರಿಲೇಷನ್ಸ್ ಹೇಗೆ ಬರುತ್ತೆ ಅಂದರೆ A1/A2 ಈಕ್ವಲ್ಸ್ ಟು B1/B2 ಈಕ್ವಲ್ಸ್ ಟು C1/C2. ಆಲ್ ಕೋಎಫಿಷಿಯಂಟ್ ರೇಷಿಯೋಸ್ ಏನಾಗಿರುತ್ತೆ, ಈಕ್ವಲ್ ಆಗಿರ್ತದೆ. ಆಮೇಲೆ ಸೊಲ್ಯೂಷನ್ಸ್ ಎಷ್ಟಿರುತ್ತೆ ಅಂದರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ, ಅನ್ಕೌಂಟಬಲ್ ಸೊಲ್ಯೂಷನ್ಸ್ ಇರುತ್ತೆ. ಅದನ್ನ ನಾವು ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಕರಿತೀವಿ. ಅದರ ರಿಲೇಷನ್ಸನ್ನು A1/A2 ಈಕ್ವಲ್ಸ್ ಟು B1/B2 ಈಕ್ವಲ್ಸ್ ಟು C1/C2 ಅಂತ ಕರಿತೀವಿ. ಈ ಥರ ನೆನ್ಪಿಡ್ಕೋಬೇಕು. ಇಂಟರ್ಸೆಕ್ಟಿಂಗ್ ಲೈನ್ಸಲ್ಲಿ ಯುನೀಕ್ ಸೊಲ್ಯೂಷನ್ ಇರುತ್ತೆ, ಓನ್ಲಿ ಒನ್ ಸೊಲ್ಯೂಷನ್ಸ್ ಇರುತ್ತೆ. ಪ್ಯಾರಲ್ ಲೈನ್ಸಲ್ಲಿ ನೋ ಸೊಲ್ಯೂಷನ್ಸ್, ಯಾಕೆ ಅಂದರೆ ಇಂಟರ್ಸೆಕ್ಟ್ ಆಗೋದೇ ಇಲ್ಲ. ನೆಕ್ಸ್ಟ್ ಕೋಇನ್ಸಿಡೆಂಟಲ್ಲಿ ಎಕ್ಸಾಕ್ಟ್ಲಿ ಕೋಇನ್ಸೈಡ್ಸ್, ಒನ್ ಲೈನ್ ಎಕ್ಸಾಕ್ಟ್ಲಿ ಕೋಇನ್ಸೈಡ್ಸ್ ದ ಅನದರ್ ಲೈನ್ಸ್. ಅದಕ್ಕೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ, ಗೊತ್ತಾಯ್ತಾ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಇನ್ನೊಂದು ಕನ್ಸಿಸ್ಟೆಂಟ್ ಮತ್ತು ಇನ್ಕನ್ಸಿಸ್ಟೆಂಟ್ ಅಂತ ಬರುತ್ತೆ. ಕನ್ಸಿಸ್ಟೆಂಟ್ ಅಂದರೆ ಸೊಲ್ಯೂಷನ್ಸ್ ಯಾವುದಿರುತ್ತೋ ಅವೆಲ್ಲ ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ. ಇಂಟರ್ಸೆಕ್ಟಿಂಗ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್ ಆರ್ ಕನ್ಸಿಸ್ಟೆಂಟ್ ಲೈನ್ಸ್. ಕನ್ಸಿಸ್ಟೆಂಟ್ ಅಂತ ಬರೀಬೇಕು, ಕನ್ಸಿಸ್ಟೆಂಟ್ ಅಂತ. ನೆಕ್ಸ್ಟ್ ಇದೇ ಥರ ಕ್ವಶನ್ ಕೇಳ್ತಾರೆ. ಇನ್ಕನ್ಸಿಸ್ಟೆಂಟ್ ಅಂದರೆ ಸೊಲ್ಯೂಷನ್ಸ್ ಇಲ್ಲದನ್ನು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಪ್ಯಾರಲಲ್ ಲೈನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ ಕರಿತೀವಿ, ಇನ್ಕನ್ಸಿಸ್ಟೆಂಟ್ ಲೈನ್ಸ್ ಅಂತ. ಓಕೆನಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ಏನು ಹೇಳುತ್ತೆ ನೋಡಿ. ಇಫ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ A1x plus B1y plus C1 equals to 0 and A2x plus B2y plus C2 is equal to 0 intersect each other, the correct relation among the following ಅಂತ ನೋಡಿ. ಇಲ್ಲಿ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ. ಯುನಿಕ್ ಸೊಲ್ಯೂಷನ್ಸ್ ಅಂತ ಕೇಳ್ಬಿಟ್ಟಿದ್ರು, ಬಟ್ ಇಂಟರ್ಸೆಕ್ಟಿಂಗ್ ಅಂತ ಕೇಳಿದ್ರು ಅಷ್ಟೇ. ಯುನಿಕ್ ಸೊಲ್ಯೂಷನ್ ನಥಿಂಗ್ ಬಟ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ. ಕರೆಕ್ಟ್ ರಿಲೇಷನ್ಸ್ ಯಾವ್ದು ಬರುತ್ತೆ? ವಿಚ್ ಒನ್ ಇಸ್ ದ ಕರೆಕ್ಟ್ ರಿಲೇಷನ್ಸ್ ನೋಡಿ. A1/A2 ಈಕ್ವಲ್ಸ್ ಟು B1/B2 ನಾಟ್ ಈಕ್ವಲ್ ಟು C1/C2 ಈಸ್ ಏನಿದು ಪ್ಯಾರಲಲ್ ಲೈನ್ಸ್, ಇದು ಬರೋದಿಲ್ಲ. ನೆಕ್ಸ್ಟ್ A1/A2 ಈಕ್ವಲ್ಸ್ ಟು B1/B2 ಈಕ್ವಲ್ಸ್ ಟು C1/C2, ಇದು ಕೋಇನ್ಸಿಡೆಂಟ್ ಲೈನ್ಸ್, ಬರೋದಿಲ್ಲ. ನೆಕ್ಸ್ಟ್ A1/B2 ಈಕ್ವಲ್ಸ್ ಟು B1/A2 ನೋಡಿ, ಇದು ರಿಲೇಷನ್ಸ್ ಬರೋದಿಲ್ಲ. A1/A2 ಬರಬೇಕು, ಬಟ್ B2 ಬಂದಿರೋದ್ರಿಂದ ಇದಲ್ಲ. ಹಾಗಾದರೆ ರಿಮೈನಿಂಗ್ ಏನಿದೆ ನೋಡಿ, A1/A2 ನಾಟ್ ಈಕ್ವಲ್ ಟು B1/B2, ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್ ರಿಲೇಷನ್ ಆಗುತ್ತೆ, ಯುನಿಕ್ ಸೊಲ್ಯೂಷನ್ಸ್ ರಿಲೇಷನ್ ಆಗುತ್ತೆ. ಓನ್ಲಿ ಒನ್ ಸೊಲ್ಯೂಷನ್ ಲೈನ್ಸ್ಗೆ ಇದು ರಿಲೇಷನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಥರ ಕ್ವಶನ್ಸನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಇದು ಕಂಪಲ್ಸರಿ ಈ ಲೈನ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇರುತ್ತೆ. 1 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರ್ತದೆ. ನೆಕ್ಸ್ಟ್ ನೋಡಿ, ಬೇರೆ ಥರ ಪ್ರಾಬ್ಲಮ್ ಯಾವ ಥರ ಬರುತ್ತೆ ಅದು ಬಿಟ್ಟು. If the lines represented by the pair of linear equations 3x plus 2ky equals to 2 and 2k plus 5y plus 1 equals to 0 are parallel, then the value of k ಅಂತ ಕೇಳಿದ್ದಾರೆ. ವ್ಯಾಲ್ಯೂ ಆಫ್ ಕೆ ಪ್ಲೇಸಲ್ಲಿ ಏನು ಬರ್ತದೆ ನೋಡಿ, ಇಲ್ಲಿದೆ ನೋಡಿ, ಕೆ ವ್ಯಾಲ್ಯೂ ಏನು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್ ನೋಡಿ. ರಿಲೇಷನ್ ಹೇಗೆ ಬರ್ಕೊಂಡ್ವಿ ನಾವು ಪ್ಯಾರಲಲ್ ಲೈನ್ಸ್ಗೆ ನೋಡಿ, ಇದು ಪ್ಯಾರಲಲ್ ಲೈನ್ಸ್ ರಿಲೇಷನ್ ಅಲ್ವಾ, ಬರ್ಕೊಳ್ಳೋಣ. A1/A2 ಈಕ್ವಲ್ಸ್ ಟು B1/2 ಸಾಕಿಷ್ಟು ಬರ್ಕೊಳ್ಳೋಣ. ಯಾಕಂದ್ರೆ ನಾಟ್ ಈಕ್ವಲ್ ಏನು ಬರ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ. ನೋಡಿ A1 ಏನು ಬರುತ್ತೆ ನೋಡಿ, ಎಕ್ಸ್ ಫಸ್ಟ್ ಇಕ್ವೇಷನ್ ಇದೆಯಲ್ಲ, ಅದ್ರ ಎಕ್ಸ್ ಪಕ್ಕದಾಗಿರೋದೇ A1. ನೆಕ್ಸ್ಟ್ ಸೆಕೆಂಡ್ ಇಕ್ವೇಷನಲ್ಲಿ A2 ಎಕ್ಸ್ ಪ್ಲೇಸ್ ಪಕ್ಕದಲ್ಲಿ ಇದೆಯಲ್ಲ, ಅದು A2 ಆಗುತ್ತೆ. ಈಕ್ವಲ್ಸ್ ಟು B1 ಏನು ಫಸ್ಟ್ ಇಕ್ವೇಷನ್ನಲ್ಲಿ ವೈ ಪಕ್ಕದಲ್ಲಿ ಇದೆಯಲ್ಲ, ಅದು B1 ಆಗುತ್ತೆ. 2k ಅಂತ ಇದೆ, 2k ಫುಲ್ ವೈ ಜೊತೆ ಇರೋದು, ಇದೆಲ್ಲ ಏನಾಗುತ್ತೆ ಬಿ ವ್ಯಾಲ್ಯೂ ಆಗ್ತದೆ. ಎಸ್, B2 ವ್ಯಾಲ್ಯೂ ಏನು ಸೆಕೆಂಡ್ ಇಕ್ವೇಷನಲ್ಲಿ ವೈ ಪಕ್ಕದಲ್ಲಿ ಇದೆಯಲ್ಲ, ಅದೆಲ್ಲ B2 ಆಗುತ್ತೆ. ಎಸ್, ಈ ಥರ ಬರ್ಕೋಬೇಕು. ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸಿಂಪ್ಲಿಫಿಕೇಶನ್ ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಹಾಕಬೇಕು. 3 5 15. ಎಸ್ 2 2 4. ಎಸ್, ಕೆ ಆ್ಯಸ್ ಇಟ್ ಈಸ್ ಇಟ್ಕೋಬೇಕು. ಕೆ ವ್ಯಾಲ್ಯೂ ಏನು ಬಂತು 15/4. ಈ ಥರ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೋದು. ಅದೇ ಥರ ಕೋಇನ್ಸಿಡೆಂಟ್ ಲೈನ್ಸ್ಗೂ ಕೇಳ್ತಾರೆ ಇದನ್ನು.
ಕೋಇನ್ಸಿಡೆನ್ಸ್ ಈ ಥರ ಪ್ರಾಬ್ಲಮನ್ನು ಕೋಇನ್ಸಿಡೆನ್ಸ್ ಲೈನ್ಸ್ಗೆ ಕೇಳ್ತಾರೆ. ಇದಕ್ಕೆ ಕೇಳೋದಿಲ್ಲ, ಇದಕ್ಕೆ ಕೇಳೋಕ್ಕಾಗೋದಿಲ್ಲ. ಅದಕ್ಕೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಕೇಳೋಕ್ಕಾಗೋದಿಲ್ಲ. ಯಾಕೆ ಅಂದರೆ A1 A2 ನಾಟ್ ಈಕ್ವಲ್ ಟು B1 B2 ಇರೋದ್ರಿಂದ ಇದನ್ನ ಸಿಂಪ್ಲಿಫೈ ಮಾಡ್ಕೊಳಕ್ಕಾಗೋದಿಲ್ಲ. ಅದಕ್ಕೆ ಈ ಥರ ಪ್ರಾಬ್ಲಮ್ಮು ಆನ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಮೇಲೆ ಬರೋದಿಲ್ಲ. ಓನ್ಲಿ ಪ್ಯಾರಲಲ್ ಲೈನ್ಸ್ ಆ್ಯಂಡ್ ಕೋಇನ್ಸಿಡೆನ್ಸ್ ಲೈನ್ಸ್ ಮೇಲೆ ಈ ಥರ ಪ್ರಾಬ್ಲಮನ್ನು ಕೇಳ್ತಾ ಹೋಗ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ತೋಗೋಣ. ಇನ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ A1x plus B1y plus C1 equals to 0 and A2x plus B2y plus C2 is equal to 0 if A1 by A2 equals to B1 by B2 not equal to C1 by C2 then the lines ಅಂತ ಕೇಳಿದ್ದಾರೆ. ನೋಡಿ ಈ ಥರ ನೋಡಿ ಅಲ್ಲಿ ರಿಲೇಷನನ್ನು ಕೇಳ್ತಾ ಇದ್ರು. ಮೇಲೆ ಎರಡು ಪ್ರಾಬ್ಲಮಲ್ಲಿ ರಿಲೇಷನನ್ನು ಕೇಳಿದ್ರು. ಇಲ್ಲಿ ಏನು ಹೇಳಿದ್ದಾರೆ, ರಿಲೇಷನನ್ನು ಕೊಟ್ಟು ಆ ಲೈನ್ಸ್ ನೇಮನ್ನು ಕೇಳಿದ್ದಾರೆ. ಲೈನ್ಸ್ ಯಾವ ಲೈನ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಈ ರಿಲೇಷನನ್ನು ಅಂತ ಕೇಳ್ತಾ ಇದ್ದಾರೆ. ಯಾವ ಲೈನ್ಸ್ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ಇಂಟರ್ಸೆಕ್ಟಿಂಗ್ ಲೈನ್ಸ್ ರಿಲೇಷನ್ ಏನು ಗೊತ್ತಿದೆ ನಿಮಗೆ? A1 by A2 ನಾಟ್ ಈಕ್ವಲ್ ಟು B1 by B2. ಪರ್ಪೆಂಡಿಕ್ಯುಲರ್ ಲೈನ್ಸ್ ಬರುವುದಿಲ್ಲ ಇದರಲ್ಲಿ, ಈ ಚಾಪ್ಟ್ರಲ್ಲೇ ಬರಲ್ಲ, ಬಿಟ್ಬಿಡ್ಬೇಕು. ನೆಕ್ಸ್ಟ್ ಪ್ಯಾರಲಲ್ ಲೈನ್ಸ್ ರಿಲೇಷನ್ ಏನು? A1 by A2 ಈಕ್ವಲ್ಸ್ ಟು B1 by B2 ನಾಟ್ ಈಕ್ವಲ್ ಟು C1 by C2. ಹಾಗಾದರೆ ಈ ರಿಲೇಷನನ್ನು ರೆಪ್ರೆಸೆಂಟ್ ಮಾಡೋ ಲೈನ್ಸ್ ಏನು? ಪ್ಯಾರಲಲ್ ಲೈನ್ಸ್ ಅಂತ ನೀವು ಚೂಸ್ ಮಾಡಬೇಕು. ಕೋಇನ್ಸಿಡೆಂಟ್ ಲೈನ್ಸ್ ಏನು? A1 by A2 ಈಕ್ವಲ್ಸ್ ಟು B1 by B2 ಈಸ್ ಈಕ್ವಲ್ ಟು C1 by C2 ಅಂತ ಬರೀತಾ ಹೋಗಬೇಕು. ಈ ಥರ 1 ಮಾರ್ಕ್ಸ್ ಕ್ವಶನನ್ನು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅದೇ ಥರ ನೋಡಿ ಇನ್ನೊಂದು ಪ್ರಾಬ್ಲಮ್ ಇದೆ. ಹೌ ಮೆನಿ ಸೊಲ್ಯೂಷನ್ಸ್ ಟು ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ A1x plus B1y plus C1 is equal to 0 and A2x plus B2y plus C2 is equal to 0 have if the lines represented them are intersecting ಅಂತ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆದರೆ ಎಷ್ಟು ಸೊಲ್ಯೂಷನ್ಸ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಯ್ತು ಅಂತಂದರೆ ನೋಡಿ ಈ ಥರ ಇಂಟರ್ಸೆಕ್ಟ್ ಆದಾಗ ಓನ್ಲಿ 1 ಸೊಲ್ಯೂಷನ್ಸ್ ಬರುತ್ತೆ. ಓನ್ಲಿ 1 ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಓನ್ಲಿ 1 ಸೊಲ್ಯೂಷನ್ ಆರ್ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ಯೂನಿಕ್ ಅಂದರೆ ಒಂದು ಪರ್ಟಿಕ್ಯುಲರ್ ಆದಂಥ ಸೊಲ್ಯೂಷನ್ ಇರುತ್ತೆ, ಅದಕ್ಕೆ ದಟ್ ಈಸ್ ಯೂನಿಕ್ ಸೊಲ್ಯೂಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಈಸ್ the graph of pair of linear equations in 2 variables is shown in the below. What is the number of solution to this pair ಅಂತ ನೋಡಿ. ನಂಬರ್ಸ್ ಲೈನ್ಸನ್ನು ನೋಡಿ, ಇದೊಂದು ಲೈನ್ ಇದೆ, ಅವೆರಡು ಇಂಟರ್ಸೆಕ್ಟ್ ಆಗ್ತಾ ಇಲ್ಲ. ಏನಾಗ್ತಾ ಇದ್ದಾವೆ? ಇಂಟರ್ಸೆಕ್ಟ್ ಆಗಲಿಲ್ಲ ಅಂದರೆ ಅಲ್ಲಿ ಸೊಲ್ಯೂಷನ್ನೇ ಬರೋದಿಲ್ಲ ಅಂತಂದರೆ ನೋ ಸೊಲ್ಯೂಷನ್ ಅಂತ ಬರೀಬೇಕು. ವಿಚ್ ಲೈನ್ಸ್ ಆರ್ ಹ್ಯಾವ್ ನೋ ಸೊಲ್ಯೂಷನ್ ಅಂತ ಕೇಳಿದ್ರೆ ಪ್ಯಾರಲಲ್ ಲೈನ್ಸ್ ಹ್ಯಾವ್ ನೋ ಸೊಲ್ಯೂಷನ್ ಅಂತ ಬರೀಬೇಕು. ಆಮೇಲೆ ಕೋಇನ್ಸಿಡೆಂಟ್ ಲೈನ್ಸ್ ಆರ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಈ ಥರ ಬರುತ್ತೆ. ಕೋಇನ್ಸಿಡೆಂಟ್ ಲೈನ್ಸ್ ಈ ಥರ ಲೈನ್ಸನ್ನು ರೆಪ್ರೆಸೆಂಟ್ ಮಾಡಿ ತೋರಿಸ್ತಾರೆ. 2 lines are there exactly coincides on one another. coincidence are one another ಆದಾಗ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಬರುತ್ತೆ. ಅದಕ್ಕೆ ಆಯಿತಾ? ಅನ್ಕೌಂಟಬಲ್ ಸೊಲ್ಯೂಷನ್, ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ. ಓಕೆನಾ? ಈ 3 ಟೈಪ್ಸ್ ಆಫ್ ಲೈನ್ಸಲ್ಲೇ 1+1 ಒಂದು ಶಾರ್ಟ್ ಆನ್ಸರು, ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ 2 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನೀವು ಚೆನ್ನಾಗಿ ತಿಳ್ಕೊಬೇಕು ಅದನ್ನು. ನೆಕ್ಸ್ಟ್ ರೈಟ್ ದ ಝೀರೋಸ್ ಆಫ್ ದ ಈ ಥರ ಬರುತ್ತೆ. ನಾವು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸನ್ನು ನಾವು ನೋಡ್ತಾ ಹೋಗೋಣ. 2 ಮಾರ್ಕ್ಸ್ ಕ್ವಶನ್ಸನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇದೇ ಥರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ವೀಡಿಯೋಸು 2 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 4 ಮಾರ್ಕ್ಸ್ ಕ್ವಶನ್ ವೀಡಿಯೋಸನ್ನು ನೆಕ್ಸ್ಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗಿ. ಥ್ಯಾಂಕ್ ಯು.